ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡೋದ್ರಲ್ಲ ಇನ್ಅಥೆಂಟಿಕ್ ಕಂಟೆಂಟ್ ಬಗ್ಗೆ ಇವತ್ತಿನ ವಿಡಿಯೋ. ನಿನ್ನೆ ನನಗೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಅವ್ರ ಚಾನಲ್ ಮಾನಿಟೈಸೇಷನ್ ಟೈಮ್ ಅಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ಇವಾಗ ರೀ ಅಪ್ಲೈಗೆ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ಈಗ ನಾನು ಎಲ್ಲಾ ವಿಡಿಯೋಗಳನ್ನು ಡಿಲೀಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಅಲ್ಲಿ ಇಟ್ಬಿಟ್ಟು ರೀ ಅಪ್ಲೈ ಕೊಡ್ಬೇಕಾ, ಏನ್ ಮಾಡ್ಬೇಕು ಹೇಳಿ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ಕೇಳಿದ್ರು. ಅವ್ರಿಗೆ ಕಮೆಂಟ್ ಅಲ್ಲೂ ಕೂಡ ನಾನು ಆನ್ಸರ್ ಮಾಡಿದ್ದೆ. ಅದಾದ್ಮೇಲೆ ಅನಿಸ್ತು ನಾನು ಇದ್ರ ಬಗ್ಗೆ ಇನ್ನೊಂದ್ಸರಿ ವಿಡಿಯೋ ಮಾಡ್ಬೇಕು ಅಂತ. ಇನ್ನೊಂದ್ಸರಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಆಲ್ರೆಡಿ 2-3 ವಿಡಿಯೋ ಮಾಡ್ಬಿಟ್ಟಿದ್ದೀನಿ ಇನ್ಅಥೆಂಟಿಕ್ ಕಂಟೆಂಟ್ ಬಗ್ಗೆ ಮುಂಚೆನೆ. ಆದ್ರೂ ಇನ್ನೂ ಕೂಡ ಮಾಡೋ ತಪ್ಪನ ಮಾಡ್ತಾನೆ ಇದ್ದೀರಾ. ಈ ತರ ಚಾನೆಲ್ಗಳನ್ನ ಮಾನಿಟೈಸೇಷನ್ ನಿಂದ ರಿಜೆಕ್ಟ್ ಮಾಡ್ಕೊಂತಾನೆ ಇದ್ದೀರಾ. ಇತ್ತೀಚೆಗೆ ನನ್ನ ಚಾನೆಲ್ ನೋಡ್ತಾ ಇರೋರ್ಗೂ ಕೂಡ ಗೊತ್ತಾಗ್ಲಿ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಹೊಸದಾಗಿ ಚಾನೆಲ್ಗಳನ್ನ ಶುರು ಮಾಡ್ಕೊಂಡಿರ್ತೀರ ಅಲ್ವಾ. ನೀವು ಶುರುಯಿಂದಾನೇ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ ವಿಡಿಯೋಗಳನ್ನ, ಈ ತರ ಮಾನಿಟೈಸೇಷನ್ ಟೈಮ್ ಬಂದು ರಿಜೆಕ್ಟ್ ಮಾಡ್ಕೊಂಡು ಅದರಿಂದ ರೀ ಅಪ್ಲೈ ಮಾಡೋದು ಇದೆಲ್ಲ ಸುಮ್ಮನೆ ತಲೆನೋವಿನ ಕೆಲಸ. ಅದಕ್ಕೂ ಮುಂಚೆನೆ ನೀವು ಎಲ್ಲ ತಿಳ್ಕೊಂಡ್ಬಿಟ್ಟು ನೀವು ಕರೆಕ್ಟ್ ಆಗಿ ವಿಡಿಯೋಗಳನ್ನ ಮಾಡಿದೀರ ಅಂತಂದ್ರೆ ಈ ಪ್ರಾಬ್ಲಮ್ಗಳೇ ಬರಲ್ಲ ನಿಮ್ಗೆ, ಆಯ್ತಾ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಆಯ್ತಾ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಇನ್ಅಥೆಂಟಿಕ್ ಕಂಟೆಂಟ್ ಅಂದ್ರೆ ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇನ್ಅಥೆಂಟಿಕ್ ಕಂಟೆಂಟ್ ಅಂತಂದ್ರೆ ನಿಮ್ಮ ಕಂಟೆಂಟ್ ಅಲ್ಲಿ ಯಾವುದೇ ತರ ಎಫರ್ಟ್ ಇಲ್ಲದೆ ಇರೋದು, ಅಂದ್ರೆ ಸುಮ್ನೆ ಮಾಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಸುಮ್ನೆ ಏನೋ ಒಂದು ವಿಡಿಯೋ ಹಾಕ್ಬೇಕು ಅಂತ ಹಾಕ್ತಾ ಇರೋದು, ಆ ತರ ಮಾಡ್ತಿರ್ತೀರಾ. ಯಾವುದೇ ಅದರಲ್ಲಿ ವ್ಯಾಲ್ಯೂ ಇರಲ್ಲ, ಯಾರಾದ್ರೂ ಕಲಿಯುವಂತ ವಿಷಯ ಅದ್ರಲ್ಲಿ ಇರಲ್ಲ, ಸುಮ್ಮನೆ ಹಾಕ್ತಿರ್ತೀರಾ. ಈ ತರ ಜಾಸ್ತಿ ಯಾವ್ದ್ರಲ್ಲಿ ಮಾಡ್ತೀರಾ ಅಂದ್ರೆ ನೀವು ಶಾರ್ಟ್ಸ್ ಗಳಲ್ಲಿ, ಲೈವ್ಗಳಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೀನಿ, ಲೈವ್ ಅಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಹಾಕೊಂಡು ಅಥವಾ ಫೋಟೋಗಳನ್ನ ಹಾಕೊಂಡು ಈ ತರ ಗೇಮ್ಗಳನ್ನ ಹಾಕೊಂಡು ಈ ತರ ಎಲ್ಲ ಲೈವ್ಗಳನ್ನ ಮಾಡಿದೀರಾ ಅಂತಂದ್ರೆ ಅದರಲ್ಲಿ ರಿಪಿಟೇಟಿವ್ ಬರುತ್ತೆ ಅಥವಾ ಇನ್ಅಥೆಂಟಿಕ್ ಬರುತ್ತೆ. ಎರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ ನಿಮ್ಗೆ ಈ ತರ ಲೈವ್ ನ ಮಾಡಿದ್ರೆ. ಫೇಸ್ ಬಿಟ್ಟು ನೀವು ಯಾವುದೇ ತರ ಲೈವ್ ಮಾಡಿದ್ರು ಕೂಡ ಈ ಪ್ರಾಬ್ಲಮ್ ಇದೆ. ಇನ್ನು ಅದಾದ್ಮೇಲೆ ಏನು ಶಾರ್ಟ್ಸ್ ಗಳಿಗೆ ಬಂದ್ರೆ, ಈಗ ಸುಮ್ನೆ ಯಾವ್ದೋ ಒಂದು ಇಮೇಜ್ಗಳನ್ನ ಹಾಕೊಂಡು ಸ್ಕ್ರೋಲಿಂಗ್ ಟೆಕ್ಸ್ಟ್ಗಳನ್ನ ಹಾಕ್ಬಿಟ್ಟು ಸುಮ್ನೆ ಇವಾಗ ಯಾವ್ದೋ ಒಂದು ಫ್ರೂಟ್ ಅಥವಾ ಏನೋ ಒಂದು ಅದ್ರದ್ದು ಒಂದು ಬೆನಿಫಿಟ್ ಇರುತ್ತೆ ಅಲ್ವಾ, ಅಂತದನ್ನ ಏನೋ ಫೋಟೋ ಹಾಕ್ಬಿಟ್ಟು ಒಂದು ಸಣ್ಣ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಟಿರ್ತೀರಾ. ಈ ತರ ನೀವು ಲಾಂಗ್ ವಿಡಿಯೋ ಆಗ್ಲಿ, ಶಾರ್ಟ್ ವಿಡಿಯೋ ಆಗ್ಲಿ, ಯಾವ್ದ್ರಲ್ಲನ ಆಗ್ಲಿ ಈ ತರ ಮ್ಯೂಸಿಕ್ ನ ಹಾಕ್ಬಿಟ್ಟು ಸುಮ್ನೆ ವಿಡಿಯೋಗಳನ್ನ ರನ್ ಮಾಡ್ತಿರ್ತೀರ ಅಲ್ವಾ, ಅಂತದೆಲ್ಲದಕ್ಕೂ ಕೂಡ ಇನ್ಅಥೆಂಟಿಕ್ ಬರೋದು. ಹಾಗಾಗಿ ನಿಮ್ಮ ಎಲ್ಲಾ ವಿಡಿಯೋಗಳಲ್ಲೂ ಕೂಡ ನೀವು ಶಾರ್ಟ್ಸ್ ಮಾಡ್ಲಿ, ಲಾಂಗ್ ವಿಡಿಯೋ ಮಾಡ್ಲಿ, ಅದರಲ್ಲಿ ನಿಮ್ಮ ಎಫರ್ಟ್ ಇರಲೇಬೇಕು, ಎಡಿಟಿಂಗ್ ಇರಬೇಕು ಅದರಲ್ಲಿ, ಮತ್ತೆ ನಿಮ್ಮ ವಾಯ್ಸ್ ಓವರ್ ಇರಬೇಕು, ಅಥವಾ ನೀವು ಕಾಣಿಸ್ಕೊಬೇಕು. ವಿತೌಟ್ ಫೇಸ್ ನಾವು ಕಾಣಿಸ್ಕೊಳಕ್ ಇಷ್ಟ ಇಲ್ಲ ಅನ್ನೋದಾದ್ರೂ ನಿಮ್ಮ ವಾಯ್ಸ್ ಓವರ್ ಇರ್ಬೇಕಾಗತ್ತೆ. ಇಲ್ಲ ನಾವು ಮ್ಯೂಸಿಕ್ ನ ಆಡ್ ಮಾಡ್ತೀವಿ ಅನ್ನೋದಾದ್ರೂ ನೀವು ಅದರಲ್ಲಿ ಕಾಣಿಸ್ಕೊಬೇಕಾಗತ್ತೆ. ಅದು ಬಿಟ್ಬಿಟ್ಟು ಸುಮ್ನೆ ನೀವು ಈಗ ಎಲ್ಲೋ ರೋಡಲ್ಲಿ ಹೋಗೋವಾಗ ಏನೋ ರೋಡನ್ನ ಶೂಟ್ ಮಾಡ್ಕೊಂಡು ಹೋಗೋದು, ಅಥವಾ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಬರೀ ದೇವ್ರನ್ನ ಶೂಟ್ ಮಾಡಿ ಹಾಕೋದು, ನೀವು ಮನೆಯಲ್ಲಿ ಪೂಜೆ ಮಾಡಿದ್ರು ಕೂಡ ಆ ದೇವ್ರನ್ನ ಬರೀ ದೇವ್ರ ಮಾತ್ರ ಶೂಟ್ ಮಾಡಿ ಹಾಕೋದು, ಇಂಥದ್ದೆಲ್ಲ ಹಾಕಿದಾಗ ಇನ್ಅಥೆಂಟಿಕ್ ಬರುತ್ತೆ. ಏನ್ ಸಿಸ್ಟರ್ ಹಿಂಗಂತೀರಾ, ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಇದನ್ನೇ ಅಲ್ವಾ ಮಾಡೋದು, ಎಷ್ಟು ಜನ ಇದೇ ತರ ವಿಡಿಯೋಗಳನ್ನೇ ಹಾಕ್ತಾರೆ, ಮಾನಿಟೈಸೇಷನ್ ಕೂಡ ಆಗಿದೆ, ಅದರಿಂದ ಅವರು ದುಡ್ಡು ಕೂಡ ಮಾಡ್ತಿದ್ದಾರೆ. ಈ ತರ ಎಲ್ಲ ಕಾಮನ್ ಆಗಿ ನನಗೆ ಬರೋ ಕಮೆಂಟ್ ಇದೇನೇನೆ. ಆದ್ರೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಆ ತರ ವಿಡಿಯೋ ಮೊದ್ಲೆಲ್ಲಾನು ಏನೋ ಅಕ್ಸೆಪ್ಟ್ ಮಾಡ್ತಾ ಇದ್ರು, ಅವಾಗ ಯಾವ್ದೇ ಪ್ರಾಬ್ಲಮ್ ಇರ್ಲಿಲ್ಲ. ಇತ್ತೀಚೆಗೆ ಅದೇ ತರ ವಿಡಿಯೋಗಳು ಜಾಸ್ತಿ ಆಗಿರೋದ್ರಿಂದ ಈ ತರ ಇನ್ಅಥೆಂಟಿಕ್ ಅಂತ ಕೊಟ್ಬಿಟ್ಟು, ಮುಂಚೆ ಎಲ್ಲ ರೀಯೂಸ್ಡ್ ಬರ್ತಾ ಇತ್ತು, ಇವಾಗ ಇನ್ಅಥೆಂಟಿಕ್ ಅಂತ ಬರ್ತಾ ಇದೆ. ಇವಾಗ ಇನ್ನೂ ಒಂದು ಹೇಳಿದ್ದೆ ನಾನು ಲಾಸ್ಟ್, ಅನ್ಸ್ಯಾಟಿಸ್ಫೈಯಿಂಗ್ ಆರ್ ಆಫ್ ಪುಟಿಂಗ್ ಕಂಟೆಂಟ್ ಅಂತ ಅಂದ್ಬಿಟ್ಟು, ಅದು ಕೂಡ ಸೇಮ್ ಇನ್ಅಥೆಂಟಿಕ್ ಯಾವ್ದಕ್ಕೆಲ್ಲ ಬರುತ್ತೋ ಅದೇ ಸೇಮ್ ಇದು ಕೂಡ ಬರೋದು. ಇದು ಅವಾಗ್ಲೇ ಹೇಳ್ದಂಗೆ ನಿಮ್ ಕಂಟೆಂಟ್ ಇವಾಗ ತುಂಬಾ ಜನ ಮಾಡಿದ್ದಾರೆ, ಅದು ಗೊತ್ತು ನನಗೂ ಕೂಡ, ನಾನು ಕೂಡ ಹಾಕಿದ್ದೀನಿ, ನಾನೇನಿಲ್ಲ ಅಂತ ಹೇಳ್ತಿಲ್ಲ. ನನ್ನ ಚಾನಲ್ ಅಲ್ಲಿ ನೋಡಿದ್ರು ಕೂಡ ಶಾರ್ಟ್ಸ್ ಅಲ್ಲಿ ಅಂತ ಶಾರ್ಟ್ಸ್ಗಳು ಅಲ್ಲೊಂದು ಇಲ್ಲೊಂದು ಸಿಗ್ತವೆ. ನಾನು ಕೂಡ ಹಾಕಿದ್ದೀನಿ, ಎಲ್ಲ ಔಟ್ ಸೈಡ್ ಹೋಗಿರೋದು, ಟೆಂಪಲ್ನ ಅಥವಾ ಏನೋ ಒಂದನ್ನ ಹಾಕೋದು. ಅದೇನಾಗತ್ತೆ ಗೊತ್ತಾ, ಇವಾಗ ಆ ವಿಡಿಯೋ ಏನಿದೆ, ಆ ಪರ್ಟಿಕ್ಯುಲರ್ ವಿಡಿಯೋಗೆ ವ್ಯೂಸ್ ಬಂದಿಲ್ಲ, ಅದು ಒಂದು 500, 1000ನೋ 2000ನೋ ಬಂದು ಸ್ಟಾಪ್ ಆಗಿದೆ ಅಂತ ಅನ್ಕೊಳ್ಳಿ. ಅವಾಗ ಆ ವಿಡಿಯೋಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಮುಂಚೆ ನಿಮ್ಮ ಎಲ್ಲಾ ಕಂಟೆಂಟು ಒರಿಜಿನಲ್ ಕಂಟೆಂಟ್ ಅಂದ್ರೆ ಎಲ್ಲಾದ್ರಲ್ಲೂ ನೀವು ಕಾಣಿಸ್ಕೊಂಡಿದ್ದೀರಾ, ನಿಮ್ ಎಫರ್ಟ್ ಇತ್ತು, ಅದ್ರಲ್ಲಿ ಒಂದು 80% ನಿಮ್ ಎಫರ್ಟ್ ಕಂಟೆಂಟ್ ಇಟ್ಕೊಂಡು ಎಲ್ಲೋ ಒಂದು 10 to 20% ಅಲ್ಲಿ ಮಾತ್ರ ಇಂಥ ವಿಡಿಯೋಗಳು ಇದಾವೆ ಅಂತ ಅನ್ಕೊಳ್ಳಿ. ಅವಾಗ ನಿಮ್ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಅವಾಗ ಯಾವ ಮಾನಿಟೈಸೇಷನ್ ರಿಜೆಕ್ಟು ಆಗಲ್ಲ. ಅದೇ ನಿಮ್ಮ 80% ಈ ತರ ಕಂಟೆಂಟ್ಗಳು ಬರೀ ಮಾಸ್ ಪ್ರೊಡ್ಯೂಸ್ ಮಾಡಿದೀರಾ, ಎಲ್ಲೋ ಒಂದು 10 to 20% ಮಾತ್ರ ನಿಮ್ದು ಎಫರ್ಟ್ ಕಂಟೆಂಟ್ ಇದೆ ಅಂತ ಅಂದಾಗ ಅವಾಗ ನಿಮ್ಗೆ ಇನ್ಅಥೆಂಟಿಕ್ ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸಿಂಪಲ್ ಆಗಿ ನೀವು ಬೇರೆಯವ್ರನ್ನ ಹೇಳ್ತೀರಲ್ವಾ, ಬೇರೆಯವರೆಲ್ಲ ಮಾಡಿದ್ದಾರೆ
ಅವ್ರದ್ದು ಯಾರ್ದು ಏನು ಪ್ರಾಬ್ಲಮ್ ಆಗಿಲ್ಲ, ನಮಗೆ ಮಾತ್ರ ಯಾಕಾಗತ್ತೆ ಈ ಥರ ಎಲ್ಲ ಹೇಳ್ತೀರಾ ನೀವು ಅಂತ ಅನ್ನೋರು ಕಮೆಂಟ್ಗಳು ಹಾಕೋರು ಇದ್ದೀರಾ ಅಲ್ವಾ ನೀವು ತುಂಬ ಜನ. ನಾನು ಲೈವ್ ವಿಷಯದಲ್ಲಿ ಹೇಳಿದ್ರು ಹಿಂಗೆ ಹೇಳ್ತೀರಾ, ಶಾರ್ಟ್ಸಲ್ಲಿ ಹೇಳಿದ್ರು ಹಿಂಗೆ ಹೇಳ್ತೀರಾ, ಸಿಸ್ಟರ್ ಬೇರೆಯವರೆಲ್ಲ ಮಾಡಿದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ಅಂತ ಹೇಳ್ತೀರಲ್ಲ. ಅದರಲ್ಲಿ ನೋಡಿ ಅವರಿಗೆ ಎಷ್ಟೆಷ್ಟು ವ್ಯೂಸ್ ಬಂದಿದೆ ಅಂತ ಅಂದ್ಬಿಟ್ಟು ಮೊದಲನೇದಾಗಿ ನೋಡಿ ಆಯ್ತಾ. ತುಂಬ ಕಮ್ಮಿ ವ್ಯೂಸ್ ಬಂದಿದೆ ಅಂತಂದಾಗ ಅದು ಯಾವುದು ಪ್ರಾಬ್ಲಮ್ ಇಲ್ಲ. ಅದೇ ವಿಡಿಯೋಗೆ ಜಾಸ್ತಿ ವ್ಯೂಸ್ ಹೋಗಿದೆ, ವೈರಲ್ ಹೋಗಿದೆ ಅಂತ ಅಂದಾಗಲೇ ಪ್ರಾಬ್ಲಮ್ ಆಗೋದು. ಅದು ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಎಲ್ಲ ವಿಡಿಯೋನು ಕರೆಕ್ಟ್ ಆಗಿದೆ, ಇಲ್ಲೊಂದು ವಿಡಿಯೋ ಈ ಥರ ಇದೆ ಅಂತ ಅಂದಾಗ ಅದು ಏನು ಪ್ರಾಬ್ಲಮ್ ಆಗಲ್ಲ. ಲಾಂಗ್ ವಿಡಿಯೋನು ಅಷ್ಟೇನೆ. ಲಾಂಗ್ ವಿಡಿಯೋಗಳಲ್ಲಿ ಆದಷ್ಟು ನೀವು ಈ ವ್ಲಾಗ್ಗಳನ್ನ ಮಾಡೋರು, ಕುಕ್ಕಿಂಗ್ಗಳನ್ನ ಮಾಡೋರು, ನಾರ್ಮಲ್ ವಿಡಿಯೋಗಳನ್ನ ಮಾಡ್ಕೊಳ್ಳೋರು ನೀವು ನಾರ್ಮಲ್ ಆಗೇ ವಿಡಿಯೋಗಳನ್ನ ಮಾಡ್ಕೊಂಡೋಗಿ. ಅದು ಬಿಟ್ಬಿಟ್ಟು ಇನ್ಯಾರ್ದೋ ವಿಡಿಯೋ ವೈರಲ್ ಹೋಗ್ತಾ ಇದೆ, ಇನ್ಯಾವುದೋ ಕಂಟೆಂಟು ಅದನ್ನ ನಾವು ಹಾಕಿದ್ರೆ ನಮಗೂ ಬರುತ್ತೆ ಅಂತ ಅನ್ಕೊಂಡು ನೀವು ನಿಮ್ದು ಅಲ್ಲದೆ ಇರೋ ಕಂಟೆಂಟ್ಗಳನ್ನೆಲ್ಲ ನೀವು ತಗೊಂಡು ಮಾಡ್ತಾ ಇರ್ತೀರಾ. ಆ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ, ವೈರಲ್ ಹೋಗಿದೆ ಅಂತ ಅಂದ್ಬಿಟ್ಟು ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತಾನು ನೋಡಲ್ಲ ನೀವು. ಅವ್ರಿಗೆ ವ್ಯೂಸ್ ಬಂದಿದೆ, ಅವ್ರದ್ದು ವೈರಲ್ ಹೋಗಿದೆ, ಸರಿ ನಾವು ಹಾಕೊಂಡ್ರೆ ನಮ್ದು ಬರುತ್ತೆ ಅಂತಾನೆ ಜಾಸ್ತಿ ಮಾಡ್ತೀರಾ. ಇನ್ಯಾರೋ ಮಾಡೋ ವಿಡಿಯೋನ ನಾನು ಮಾಡೋಣ ಅಂತಾನೆ ಮಾಡ್ತೀರಾ. ಹಂಗೆ ಮಾಡಿದಾಗ್ಲೂ ಕೂಡ ನಿಮಗೆ ಇನ್ಅಥೆಂಟಿಕ್ಗೆ ಬರುತ್ತೆ. ಯಾಕಂದ್ರೆ ಅವ್ರು ಕರೆಕ್ಟಾಗಿ ಮಾಡಿದಾರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಿಲ್ಲ, ನಿಮಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ನೀವು ವಿಡಿಯೋಗಳನ್ನ ಮಾಡ್ಕೊಂಡಿರ್ತೀರಾ. ಅದು ಎಫರ್ಟ್ಲೆಸ್ ಕಂಟೆಂಟ್ಗಳೇ ಆಗುತ್ತೆ. ಆ ಥರ ಜಾಸ್ತಿ ಮಾಡೋದು ಈ AI ವಿಡಿಯೋಗಳನ್ನ. ಈಗ ಟ್ರೆಂಡಿಂಗಲ್ಲಿ ಯಾವ್ದ್ಯಾವ್ದು ನಡೀತಾ ಇರ್ತದೆ ಅದನ್ನ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡೋದು ಜಾಸ್ತಿ. ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿರ್ಲಿ, ಮಾನಿಟೈಸೇಷನ್ ಆಗಿರ್ಲಿ ಅಥವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋರು ಇರಲಿ, ನೀವು ಏನೇ ಮಾಡಿದ್ರು ಹೆಂಗೆ ಇದ್ರು ಕೂಡ ಯಾವ್ದಾದ್ರು ಒಂದು ಕಂಟೆಂಟ್ನ ಫಿಕ್ಸ್ ಮಾಡಿದಿರಾ ಅಂತಂದ್ರೆ ಅದೇ ಕಂಟೆಂಟಲ್ಲೇ ಕೆಲಸ ಮಾಡ್ಕೊಂಡೋಗಿ ಯಾರ್ದು ವೈರಲ್ ಆದ್ರೂ ಅಥವಾ ಇನ್ನೇನೇ ಆದ್ರೂ ಕೂಡ ನೀವು ಆ ಕಡೆ ಈ ಕಡೆ ತಿರುಗಿ ನೋಡಬಾರ್ದು. ನಿಮ್ದಷ್ಟೇ ನೀವು ಮಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ನಿಮ್ಮ ಕಂಟೆಂಟು ಅಥವಾ ನಿಮ್ಮ ಚಾನಲ್ ಉಳ್ಕೊಳ್ಳುತ್ತೆ. ಅದು ಬಿಟ್ಬಿಟ್ಟು ದಿನಕ್ಕೊಂದೊಂದು ಯಾರು ಏನು ಮಾಡ್ತಾರೆ ಅದನ್ನೆಲ್ಲ ನಾವು ಮಾಡೋಣ, ಅದೆಲ್ಲ ಬೇಡ. ನಿಮ್ಗೆ ಅದು ಬೇಡದೇ ಇರೋ ಕಂಟೆಂಟ್ಗಳು ಮಾಡಿದಾಗ್ಲೇ ಈ ತರ ಪ್ರಾಬ್ಲಮ್ಗಳಾಗತ್ತೆ ಜಾಸ್ತಿ. ನಾನು ಹೇಳ್ದೆ ಅಲ್ಲ, ಲೈವ್ಗಳಿಂದಾನೇ ಹಿಂಗಾಗೋದು. ಆದಷ್ಟು ಲೈವ್ಗಳು, ಶಾರ್ಟ್ಸ್ಗಳಿಂದ. ನೀವು ಲಾಂಗ್ ವಿಡಿಯೋಸ್ ಎಲ್ಲ ಚೆನ್ನಾಗೇ ಮಾಡಿರ್ತೀರಾ, ಶಾರ್ಟ್ಸ್ ಅಲ್ಲಿ ಮತ್ತೆ ಲೈವ್ ಅಲ್ಲಿ ಈ ತರ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಿರ್ತೀರಾ. ಆವಾಗ ಈ ತರ ಇನ್ಅಥೆಂಟಿಕ್ ಅಂತ ಬರುತ್ತೆ. ಮಾನಿಟೈಸೇಷನ್ ಟೈಮಲ್ಲಿ ರಿಜೆಕ್ಟ್ ಆಗುತ್ತೆ ಮಾನಿಟೈಸೇಷನ್. ಇವಾಗ ಅವ್ರು ಕೇಳಿದ್ರಲ್ಲ ಮಾನಿಟೈಸೇಷನ್ಗೆ ಹಿಂಗಾಗಿದೆ, ಇವಾಗ ನಾನು ವಿಡಿಯೋಗಳನ್ನ ಪ್ರೈವೇಟ್ ಅಲ್ಲಿ ಇಡ್ಬೇಕಾ, ಡಿಲೀಟ್ ಮಾಡ್ಬೇಕಾ ಅಂತಾನು ಕೇಳಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಟ್ಟಿದ್ದೆ ಕಮೆಂಟಲ್ಲಿ. ನಾನು ಹೊರಗಡೆ ಇದ್ದೆ ಅವ್ರು ಕಮೆಂಟ್ ಮಾಡಿದಾಗ. ಕಮೆಂಟ್ ಕ್ಲಿಯರ್ ಆಗಿ ಓದಿ ನಾನು ಉತ್ತರ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಅದು ಏನೋ ಇತ್ತಲ್ವಾ ನೋಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ನೋಡಿದ್ರೆ ಆ ಕಮೆಂಟೇ ಇರಲಿಲ್ಲ. ಕಮೆಂಟ್ ಏನು ಅವರೇ ರಿಮೂವ್ ಮಾಡಿಬಿಟ್ರೋ ಏನೋ ಗೊತ್ತಿಲ್ಲ. ಮತ್ತೆ ಇತ್ತೀಚೆಗೆ ಕೆಲವೊಬ್ರು ಕಮೆಂಟ್ಗಳು, ನಾನು ಯಾರನ್ನು ಹೈಡ್ ಮಾಡಿಲ್ಲ, ಆದ್ರೂ ಕೂಡ ಕಮೆಂಟ್ ಹೈಡ್ ಮಾಡಿದ್ರೆ ಕಮೆಂಟ್ಗಳು ಕಾಣಲ್ಲ ನನಗೆ. ಆದ್ರೂ ಕಮೆಂಟ್ಗಳು ಬರುತ್ತೆ. ಬಂದಾಗ ನಾನು ನೋಡ್ತೀನಿ ಸ್ಕ್ರೀನಲ್ಲಿ. ಅದನ್ನ ಓಪನ್ ಮಾಡಿ ಅವ್ರಿಗೆ ರಿಪ್ಲೈ ಕೊಡೋಣ ಅನ್ನೋಷ್ಟೊತ್ತಿಗೆ ಕಮೆಂಟ್ ರಿಮೂವ್ ಆಗಿರುತ್ತೆ. ಅದು ಆಟೋಮೆಟಿಕ್ ಆಗ್ತಿದೆಯೋ ಅಥವಾ ಅವರೇ ರಿಮೂವ್ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆ ಥರ ಏನಾದರೂ ಕಮೆಂಟ್ ಮಾಡಿರೋರೇ ರಿಮೂವ್ ಮಾಡ್ತಿದ್ದೀರಾ ಅಂತಂದ್ರೆ ಯಾಕೋ ಏನೋ ನನಗೆ ಗೊತ್ತಿಲ್ಲ ಆಯ್ತಾ. ಇವರು ಕೂಡ ಹಾಗೆ ಮಾಡಿದ್ದಾರೆ. ಇವ್ರಿಗೆ ನಾನು ಕಮೆಂಟಲ್ಲಿ ಹೇಳಿದ್ದೆ, ನೀವು ಎಲ್ಲ ವಿಡಿಯೋಗಳನ್ನು ಯಾವುದು ನಿಮಗೆ ಇನ್ಅಥೆಂಟಿಕ್ ಅಂತ ಬಂದಿದ್ದಲ್ಲ ಅದೆಲ್ಲ ವಿಡಿಯೋಗಳನ್ನು ನೀವು ಡಿಲೀಟ್ ಮಾಡಲೇಬೇಕು. ಡಿಲೀಟ್ ಮಾಡದೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಇನ್ನೂ ಒಂದ್ಸರಿ ಮಾಡಲೇಬೇಕಾ ಏನೋ ಕೇಳಿದ್ರು. ಅದಕ್ಕೆ ನಾನು ಸರಿ ನಿಮ್ಗೆ ಡೌಟ್ ಇದ್ರೆ ನೀವು ಇನ್ಯಾರ್ದಾದ್ರೂ ಒಪಿನಿಯನ್ ತಗೊಳ್ಳಿ ಅಂತ ಹೇಳಿದೆ. ಅದಾದ್ಮೇಲೆ ಆ ಕಮೆಂಟ್ ಕಾಣಲಿಲ್ಲ. ಮೋಸ್ಟ್ಲಿ ಅವರಿಗೆ ನಾನು ಹೇಳಿದ್ದು ಸರಿ ಅಂತ ಅನಿಸ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸರಿ ಅನಿಸ್ತೋ ಬಿಡ್ತೋ, ಆದರೆ ಈ ರಿಯಾಲಿಟಿ ಇದೇನೇನೆ. ತುಂಬಾ ಜನಕ್ಕೆ ರಿಯಲ್ ಆಗಿ ಏನು ಹೇಳ್ತೀವಿ ಅದು ಅರ್ಥನೂ ಆಗಲ್ಲ, ಇಷ್ಟನೂ ಆಗಲ್ಲ. ಸುಳ್ಳು ಹೇಳ್ಕೊಂಡು ವಿಡಿಯೋಗಳು ಮಾಡೋರೆ ಜಾಸ್ತಿ. ಅಂತ ವಿಡಿಯೋಗಳಿಗೆ ತುಂಬಾ ಚೆನ್ನಾಗಿ ಸಪೋರ್ಟು ಮಾಡ್ತಾರೆ, ನಂಬ್ತಾರೆ ಜನ. ಸುಳ್ಳು ಹೇಳೋದನ್ನೇ ನಂಬೋದು ಜಾಸ್ತಿ. ನಿಜ ಹೇಳ್ಕೊಂಡು ವಿಡಿಯೋಗಳನ್ನ ಮಾಡೋರ್ನ ಒಂಥರ ವಿಲನ್ಗಳ ಥರನೇ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಪ್ರಾಬ್ಲಮ್ ಇಲ್ಲಿ ಯಾರನ್ನ ಹೆಂಗ್ ನೋಡ್ತೀವಿ ಅನ್ನೋದಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದು ಮೇಯ್ನು. ಅದನ್ನ ಅರ್ಥ ಮಾಡ್ಕೊಬೇಕು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಯಾರಿಗೆ ನನ್ನ ಮೇಲೆ ನಂಬಿಕೆ ಇದೆ ಅವರು ನಾನು ಹೇಳಿದ್ದನ್ನ ಫಾಲೋ ಮಾಡ್ಬೋದು. ಇಲ್ಲ ಅನ್ನೋದಾದ್ರೆ ನಿಮ್ಮಿಷ್ಟ. ನಿಮಗೆ ಯಾರು ಏನೋ ನಂಬಕ್ಕಿಷ್ಟ, ಯಾರು ಹೇಳಿದ್ ಓಕೆ ಅಂತ ಅನ್ಸುತ್ತೆ ಅವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಬೋದು ಆಯ್ತಾ. ಇದು ನನಗೆ ಈ 2 ದಿನದಿಂದ ಆಗಿದ್ದ ಅನುಭವ. ಸ್ವಲ್ಪ ಬೇಜಾರಿದೆ ಕೆಲವೊಂದು ವಿಷಯಗಳಲ್ಲಿ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ ವಿಡಿಯೋದಲ್ಲಿ, ಪರವಾಗಿಲ್ಲ. ಆದ್ರೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇವ್ರು ಯಾರೇ ಆದ್ರೂ ಪರವಾಗಿಲ್ಲ, ನಿಮಗೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದಿದೆ ಅಂತಂದ್ರೆ ನೀವು ನಿಮ್ಮ
ಯಾವ್ಯಾವ ವಿಡಿಯೋಗಳಿಗೆ ಬಂದಿರುತ್ತೆ ಅಲ್ಲ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲೇಬೇಕು. ನೀವು ಅದನ್ನ ಹಂಗೆ ಇಟ್ಕೊಂಡು ಅಪ್ಲೈ ಮಾಡೋದಕ್ಕಾಗಲ್ಲ. ಡಿಲೀಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಿರೋದೇ ಎಲ್ಲ ವಿಡಿಯೋಗಳು ಡಿಲೀಟ್ ಆದಾಗ ವಾಚ್ ಅವರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ನೀವು ವಾಚ್ ಅವರ್ಸ್ ತರಿಸ್ಕೊಳ್ಲೇಬೇಕು ಅಂತಂದ್ರೆ ಹೊಸ ವಿಡಿಯೋಗಳನ್ನ ಹಾಕ್ಲೇಬೇಕು. ಹೊಸ ವಿಡಿಯೋಗಳನ್ನ ಹಾಕೊಂಡು ಮತ್ತೆ ನೀವು ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ ನ ಮಾಡ್ಕೊಬೇಕಾಗತ್ತೆ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಆವಾಗ ಮತ್ತೆ ನಿಮ್ಗೆ ರೀಯೂಸ್ಡ್ ಅಂತ ಮತ್ತೆ ಬರ್ಬೋದು. ಆದ್ರೆ ಬಂದ್ರು ಕೂಡ ಮತ್ತೆ ಅಪ್ಲೈ ಮಾಡಿದ್ರೆ ಆಗತ್ತೆ. ಇನ್ ಅಥೆಂಟಿಕ್ ಕಂಟೆಂಟ್ ಬಂದ್ರೆ ಏನು ಮಾನಿಟೈಸೇಷನ್ ಆಗೋದೇ ಇಲ್ಲ ಅಂತ ಏನಿಲ್ಲ. ಆ ವಿಡಿಯೋಗಳನ್ನ ರಿಮೂವ್ ಮಾಡಿ ನೀವು ಅಪ್ಲೈ ಕೊಟ್ಟಿದ್ದೀರಾ ಅಂತಂದ್ರೆ ಆಗತ್ತೆ ಅದು. ಇನ್ನು ಇವೆಲ್ಲ ತಲೆನೋವು ಯಾಕೆ, ಬೇಡ ಸಿಸ್ಟರ್ ನಾನು ಚಾನಲ್ನೇ ಡಿಲೀಟ್ ಮಾಡ್ಬಿಡ್ತೀನಿ, ನನಗೆ ಯಾವುದು ಬೇಡ ಅಂದ್ರೆ ಆ ಚಾನಲ್ಲೇ ಬೇಡ, ನಾನು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಕೇಳೋರು ಇರ್ತೀರಾ. ಅಥವಾ ಕೇಳದೆ ಕೂಡ ಹಂಗೇನು ಮಾಡ್ಬೋದು. ಆ ಚಾನಲ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಹೊಸದಾಗಿ ವಿಡಿಯೋಗಳನ್ನ ಹಾಕೊಂಡು ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನೀವು ಆ ಥರ ಮಾಡಿದ್ರು ಕೂಡ ಆ ಚಾನಲ್ಲು ಕೂಡ ನಿಮಗೆ ಮಾನಿಟೈಸೇಷನ್ ಟೈಮ್ಗೆ ಹೋದಾಗ ಮತ್ತೆ ರಿಜೆಕ್ಟ್ ಆಗತ್ತೆ. ಯಾಕೆ ಅಂದ್ರೆ ನೀವು ಮೊದಲನೇ ಚಾನಲ್ನ ಇನ್ನೂ ಸಾಲ್ವೇ ಮಾಡಲಿಲ್ಲ, ಅದರಲ್ಲಿರೋ ಪ್ರಾಬ್ಲಮ್ನೇ ಸಾಲ್ವ್ ಮಾಡ್ಕೊಂಡಿರಾ. ನೀವು ಎರಡನೇ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನೀವು ಹೊಸದಾಗಿ ಕರೆಕ್ಟಾಗಿ ಕಂಟೆಂಟ್ನ ಮಾಡ್ಕೊಂಡಿದ್ರು ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಅದು ಸರ್ಕಮ್ವೆನ್ಷನ್ ಪಾಲಿಸಿನಲ್ಲಿ ಹೋಗುತ್ತೆ. ನೀವು ಎಷ್ಟೇ ಚಾನಲ್ ಇಟ್ಕೊಂಡಿರಿ, ನಾನು ಇದನ್ನು ಕೂಡ ಸರ್ಕಮ್ವೆನ್ಷನ್ ಪಾಲಿಸಿನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ. ನೀವು ಒಂದಲ್ಲ ಅಂತ ನೀವು 10 ಚಾನಲ್ ಇಟ್ಕೊಂಡು ಬೇಕಿದ್ರೆ ಮೇಂಟೈನ್ ಮಾಡ್ಬೋದು, ಇಲ್ಲ ಅಂತ ಏನಿಲ್ಲ. ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಾಬ್ಲಮ್ ಬಂದ್ರೆ ಎಲ್ಲ ಚಾನಲ್ಗಳು ರಿಮೂವ್ ಆಗ್ತವೆ ಅಂತ ಅಂದ್ಬಿಟ್ಟು, ಅಥವಾ ನೀವು ಮುಂಚೆನೆ ಏನಾದರೂ ಒಂದು ಚಾನಲ್ ಅಲ್ಲಿ ಪ್ರಾಬ್ಲಮ್ ತಂದ್ಕೊಂಡು ಆ ಚಾನಲ್ನ ಬಿಟ್ಬಿಟ್ಟು ನೀವು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರು ಕೂಡ ಅದರಿಂದ ಈ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗತ್ತೆ. ನೀವು ಏನೇ ಮಾಡಿದ್ರು ಕೂಡ ಯಾವ ಚಾನಲ್ಗೆ ಏನು ಇನ್ ಅಥೆಂಟಿಕೋ, ರೀಯೂಸ್ಡೋ, ರಿಪಿಟೇಟಿವ್ ಏನಾದರೂ ಬಂದಿರಲಿ ಆ ಮೇನ್ ಚಾನಲ್ನ ನೀವು ಸಾಲ್ವ್ ಮಾಡಲೇಬೇಕು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ಲೇಬೇಕು. ಅದು ಮಾಡ್ಕೊಂಡು ಬೇಕಿದ್ರೆ ನೀವು ಆ ಚಾನಲ್ನ ಬಿಟ್ಬಿಟ್ಟು ನೀವು ಹೊಸ ಚಾನಲ್ ಮೇಲೆ ಫೋಕಸ್ ಮಾಡ್ಕೊಂಡು ವಿಡಿಯೋಗಳನ್ನ ಹಾಕ್ಕೊಂಡು ನೀವು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಮಾಡ್ಬೋದು. ಆದರೆ ಆ ಪ್ರಾಬ್ಲಮ್ ಹಾಗೆ ಇಟ್ಕೊಂಡು ನೀವು ಇನ್ನೊಂದು ಚಾನಲ್ನ ಮುಂದುವರ್ಸೋಕ್ಕಾಗಲ್ಲ, ಆಯ್ತಾ. ಇನ್ ಅಥೆಂಟಿಕ್ ಬಂತು ಅಂತಂದ್ರೆ ನೀವು ವಿಡಿಯೋಗಳನ್ನ ರಿಮೂವ್ ಮಾಡ್ಬೇಕು. ಚಾನಲ್ ರಿಮೂವ್ ಮಾಡಬೇಡಿ, ವಿಡಿಯೋಗಳನ್ನ ರಿಮೂವ್ ಮಾಡಬೇಕು. ವಿಡಿಯೋ ರಿಮೂವ್ ಮಾಡಿ ಹೊಸ ವಿಡಿಯೋಗಳನ್ನ ಮಾಡಬೇಕಾಗತ್ತೆ. ಇಷ್ಟೆಲ್ಲ ತಲೆನೋವು ಅನುಭವಿಸೋದಕ್ಕಿಂತ ಮಾಡೋವಾಗ್ಲೇ ಶುರುವಿಂದಾನೆ ಕರೆಕ್ಟಾಗಿ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ಬಿಡಿ. ನೀವು ಯಾರ್ದಾದ್ರೂ ಒಬ್ಬರನ್ನ ಫಾಲೋ ಮಾಡ್ತೀರಾ, ಅವ್ರು ಹೇಳಿದ್ದನ್ನ ಕೇಳ್ತೀರಾ ಅನ್ನೋದಾದ್ರೆ ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡ್ಕೊಂಡು ಹೋಗಿ. ಅಥವಾ ನಿಮಗೆ ಗೊತ್ತು ಅನ್ನೋದಾದ್ರೆ ನಿಮಗೆ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ಕೊಂಡು ಹೋಗಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಆ ಕಡೆ ಈ ಕಡೆ ಅಂತ ಯಾರು ಏನ್ ಹೇಳಿದ್ರು ಅದನ್ನೆಲ್ಲ ಕೇಳೋದು ಆ ಥರ ಎಲ್ಲ ಹಂಗ್ ಮಾಡ್ದಾಗ್ಲೇ ಚಾನಲ್ಗಳನ್ನ ಕಳ್ಕೊಂತೀರಾ, ಆಯ್ತಾ. ಹಂಗ್ ಮಾಡಕ್ ಹೋಗ್ಬೇಡಿ. ಇನ್ನು ಕ್ಲಿಯರ್ ಆಗಿ ಗೊತ್ತಾಗಬೇಕು ಇನ್ ಅಥೆಂಟಿಕ್ ಕಂಟೆಂಟ್ ಬಗ್ಗೆ ಅಂತಂದ್ರೆ ನಾನು ಆಲ್ರೆಡಿ ತುಂಬಾ ದಿನಗಳಿಂದ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಅದರಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಇನ್ ಅಥೆಂಟಿಕ್ ಕಂಟೆಂಟ್ ಬಗ್ಗೆ. ನೀವು ಅದರಲ್ಲಿ ನೋಡ್ಬೋದು, ಆಯ್ತಾ. ಆದಷ್ಟು ನೀವು ಏನೇ ವಿಡಿಯೋಗಳು ಮಾಡಿದ್ರು ಕೂಡ ಅದರಲ್ಲಿ ನಿಮ್ಮ ಎಫರ್ಟ್ ಇರೋ ಥರನೇ ವಿಡಿಯೋಗಳನ್ನ ಮಾಡಿ, ಅದರಲ್ಲಿ ನೀವು ಕಾಣಿಸ್ಕೊಳ್ಳೋದು ಅಥವಾ ಎಡಿಟಿಂಗ್ ಇರೋದು ಈ ಥರ, ಅಥವಾ ನಿಮ್ಮ ವಾಯ್ಸ್ ಓವರ್ ಇರೋದು ಈ ಥರ ವಿಡಿಯೋಗಳನ್ನೇ ಹಾಕಿ. ಅದು ಶಾರ್ಟ್ಸ್ ಆಗಲಿ, ಲಾಂಗ್ ಆಗಲಿ, ಅಥವಾ ಲೈವ್ ಮಾಡೋದಾಗ್ಲಿ, ಯಾವುದ್ರಲ್ಲಾದರೂ ಸರಿ. ಯಾವುದರಿಂದ ಒಂದೊಂದು ವಿಡಿಯೋಗಳು ಬಂದು ಹೋಯ್ತು ಅಂದರೆ ಅದು ಏನು ಪ್ರಾಬ್ಲಮ್ ಇಲ್ಲ. ನಾನು ಆಗ್ಲೇ ಹೇಳ್ದೆ, ತುಂಬಾ ವಿಡಿಯೋಗಳು ಮಾಸ್ ಪ್ರೊಡ್ಯೂಸ್ ಆದರೆ ಮಾತ್ರನೇ ಇನ್ ಅಥೆಂಟಿಕ್ ಬರೋದು, ಓಕೆನಾ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಾನು ಹೇಳಿರೋದು ಅರ್ಥ ಆಗಿದ್ರೆ ಓಕೆ, ಹುಷಾರಾಗಿ ಮಾಡ್ಕೊಂಡು ಹೋಗಿ. ರಿಜೆಕ್ಟ್ ಮಾಡ್ಕೊಂಡು ಸುಮ್ಮನೆ ಈ ತರ ಅಪ್ಲೈ ಮಾಡೋದು ಇದೆಲ್ಲ ತಲೆನೋವುಗಳನ್ನ ತರಿಸ್ಕೊಬೇಡಿ, ಆಯ್ತಾ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗ್ ಅನಿಸ್ತು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಬೈ ಬಾಯ್.